ಎಸ್ಕೇಪ್ ಆಗೋದಕ್ಕೆ ನೋಡಬೇಡಿ. ಸಾಕ್ಷಿ ಇಲ್ಲದೆ 3 ಜನ ಬೈದ್ರಿ, ಅನುಮಾನ ಪಟ್ರಿ, ಸ್ಟೇಷನ್ಗೂ 3 ಜನನೇ ಹೋದ್ರಿ. ಹೌದು ಹೋದ್ವಿ. ನೀವು ಒಂದ್ಸಲ ಮಾತಾಡಿದ್ರು ನಮ್ಮ ಜಾಗದಲ್ಲಿ ಯಾರೇ ಇದ್ದಿದ್ರು ಅನುಮಾನ ಪಡ್ತಿದ್ವಿ. ನೀವು ಅದನ್ನೇ ಮಾಡ್ತಿದ್ರಿ ತಾನೆ? ಯಾಕೆ ಯಾಕೆ ಯಾರಾದ್ರೂ ಏನಾದರೂ ಅಂದ್ರ? ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡು? ಅವನೆಲ್ಲ ಹೇಳ್ತಾರೆ, ನಾವು ಕ್ಲಾಸ್ ತಗೊಂಡಿದ್ದೀವಲ್ಲ ಅವ್ರಿಗೂ ತಗೋಬೇಕು ಅಂತ ಅನಿಸುತ್ತೆ. ನೀನು ಅವನ ಜೊತೆ ಇದ್ಮೇಲೆ ಎಲ್ರಿಗೂ ಅನುಮಾನ ಬಂದೇ ಬರುತ್ತೆ. ನಿನ್ನನ್ನು ಯಾಕೆ ಸ್ಟೇಷನಿಗೆ ಕರ್ಕೊಂಡು ಹೋಗಿಲ್ಲ ಅಂದರೆ ನಮಗೆ ಗೊತ್ತಾಗಬೇಕಾಗಿತ್ತು ಯಾರು ಈ ಕೆಲಸ ಮಾಡಿದ್ದಾರೆ ಅಂತ. ಅದು ನಿಮ್ಗೊಳ್ಳೇದಕ್ಕೆ ಈಗೇನು ಸಾರಿ ಕೇಳಬೇಕಾ? ಕೇಳ್ತೀವಿ. ಕೇಳೆ. ಬೇಕಾಗಿಲ್ಲ ನೀವು ಸಾರಿ ಕೇಳೋದು. ಪೊಲೀಸ್ನವರು ಸ್ಟೇಷನ್ಗೆ ಕರೆದು ನಿಮ್ಗೆ ಯಾರ ಮೇಲೆ ಡೌಟ್ ಇದೆ ಅಂತ ಕೇಳಿದಾಗ ನನ್ನ ಹೆಸರು ಯಾಕೆ ತಗೊಂಡ್ರಿ? ಯಾರು ನನ್ನ ಹೆಸರು ತಗೊಂಡಿದ್ದು? ನೀನಾ? ಪೊಲೀಸ್ನವರು ಸ್ಟೇಷನ್ಗೆ ಕರೆದು ಏನೆಲ್ಲ ಎನ್ಕ್ವೈರಿ ಮಾಡಿದ್ದಾರೆ ಗೊತ್ತಾ ನಿಮಗೆ? ಹೆಲೋ, ಬರೀ ನಿನ್ನ ಹೆಸರು ಮಾತ್ರ ಹೇಳಿರಲಿಲ್ಲ, ಎಲ್ಲರೂ ಮೇಲೂ ಕಂಪ್ಲೇಂಟ್ ಕೊಟ್ಟಿದ್ವಿ. ತಪ್ಪೇನಿದೆ? ಕಂಪ್ಲೇಂಟ್ ಕೊಟ್ಟ ಮೇಲೆ ಎಲ್ಲರೂ ಕರೆದಿದ್ರು ತಾನೆ? ಅಲ್ಲ ಕಣೆ, ಒಟ್ನಲ್ಲಿ ಇವ್ರ ಮೇಲೆ ಅನುಮಾನನೇ ಪಡಬಾರ್ದು. ಇವ್ರು ಕೇಳಬೇಕಲ್ಲ, ಹ್ಞೂ ಅಂತ ತಲೆ ಆಡಿಸ್ಬೇಕಲ್ವಾ? ಏನಿವಾಗ ಜಗಳಾಡಬೇಕು ಅನ್ಕೊಂಬಂದಿದ್ದೀರಾ? ಆಯಿತು, ಆಡಿ. ಹೋಗೋ ಸುಮ್ಮನೆ. ಸಾರಿ ಕೇಳೆ, ನಾನು ಕೇಳ್ತೀನಿ. ನನ್ನಿಂದ ತಪ್ಪಾಯಿತು. ಇನ್ನು ಮುಂದೆ ನಿನ್ನನ್ನು ಯಾರ ಜೊತೆ ನೋಡಿದ್ರು ಅನುಮಾನ ಪಡಲ್ಲ. ಹಾಗಂತ ಮತ್ತೆ ಆ ಮೊಬೈಲ್ ಕಳ್ಳ ಜೊತೆ ನೋಡಿದ್ರೆ ಮತ್ತೆ ನೀನು ನಮ್ಮ ಜೊತೆ ಬರಬೇಡ. ನಮ್ಮ ಮನಸ್ಸು ಸರಿ ಇಲ್ಲ, ಸುಮ್ಮನೆ ಅನುಮಾನ ಪಡ್ತಾ ಇರುತ್ತೆ. ಬಾರೆ ಹೋಗೋಣ. ಒಂದು ನಿಮಿಷ. ನೀವು ಸಾರಿ ಕೇಳಿದ ತಕ್ಷಣ ನಾನೇನು ಕರಗಲ್ಲ. ಸ್ಟೇಷನಲ್ಲಿ ಏನೇನು ಹೇಳಿದ್ದಾರೆ, ಏನೇನು ಕೇಳಿದ್ದಾರೆ ನನಗೆ ಮಾತ್ರ ಗೊತ್ತು. ಫೋನ್ ಸಿಗೋ ಮುಂಚೆ ನನ್ನ ಹೆಸರು ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದು ತಪ್ಪು. ದುಡುಕಿ ನಿರ್ಧಾರ ತಗೊಂಡು ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು. ಹೊರಡಿ. ಯಾಕೋ ಇತ್ತೀಚೆಗೆ ಜಾಸ್ತಿ ಆಗ್ತದೆ ಅನ್ಕೊಂಡು